ಎಲ್ಲರಿಗೂ ನಮಸ್ಕಾರ. ನಾನೀಗ ಕನ್ನಡದ ಶತಕ ಕವಿ ಪುಲಿಗೆರೆ ಸೋಮನಾಥ ಅವರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಒಂದು ಪದ್ಯ ಭಾಗವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಪದ್ಯ ಭಾಗ ಹೀಗಿದೆ. ಉಣದಿರ್ಪ ಧನಮಿರ್ದೊಡೇನು ಸುತನಿರ್ದೇಂ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇನ್ ಆಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತಕೆ ಎಣಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನಸೋಮೇಶ್ವರ, ಹರಹರ ಶ್ರೀ ಚನ್ನಸೋಮೇಶ್ವರ. ನಾವು ಇದ್ದಾಗಲೇ ಅನುಭವಿಸಲಾಗದ ಸಂಪತ್ತು ಎಷ್ಟಿದ್ದರೂ ವ್ಯರ್ಥ. ವಯಸ್ಸಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳದಿದ್ದ ಮೇಲೆ ಮಗನಿದ್ದರೂ ಅದು ಇಲ್ಲದಂತೆ. ಬೆಳೆ ಹಸಿರಾಗಿರುವಾಗ ಬಾರದಿರುವ ಮಳೆ ಒಣಗಿದ ಪೈರಿನ ಮೇಲೆ ಎಷ್ಟು ಸುರಿದರೂ ಪ್ರಯೋಜನವಿಲ್ಲ. ಕಷ್ಟ ಕಾಲದಲ್ಲಿ ಬಂದು ನೋಡದಿರುವ ಬಂಧು ಮಿತ್ರರು ಎಷ್ಟು ಸಂಖ್ಯೆಯಲ್ಲಿದ್ದರೇನು, ನಿಷ್ಪ್ರಯೋಜಕ. ಈ ಮೇಲಿನ ಎಲ್ಲ ಅಂಶಗಳನ್ನು ಆಲೋಚಿಸಿ ನೋಡಿದಾಗ ನಮಗೆ ಸಮಯಕ್ಕೆ ಸರಿಯಾಗಿ ದೊರೆತ ಸಹಾಯವು ಹುಲ್ಲಿನ ಪ್ರಮಾಣದಲ್ಲಿದ್ದರೂ ಅದರ ಮೌಲ್ಯ ಬೆಟ್ಟದಷ್ಟು ಎತ್ತರದ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಇದುವೇ ಈ ಶತಕ ವೃತ್ತ ಪದ್ಯದ ಭಾವತಾತ್ಪರ್ಯ. ಧನ್ಯವಾದಗಳು.